ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಯೋಪಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ನೇತ್ರ ತಜ್ಞರಾದ ಡಾಕ್ಟರ್ ಸ್ವಾತಿ ಆರ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಯೋಪಿಯಾ ಅನ್ನೋ ಕಣ್ಣಿನ ತೊಂದರೆ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈ ಮಾಹಿತಿಯನ್ನ ಕೊಡೋಕೆ ಆಕಾಶವಾಣಿ ಸ್ಟುಡಿಯೋಗೆ ಬಂದಿದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಕಣ್ಣಿನ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ಗ್ಲಾಕೋಮಾ ಸ್ಪೆಷಲಿಸ್ಟ್ ಆದಂಥ ಡಾಕ್ಟರ್ ಸ್ವಾತಿ ಆರ್ ಅವರು. ಡಾಕ್ಟರ್ ಸ್ವಾತಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಡಾಕ್ಟರ್ ಸ್ವಾತಿ, ಮೊದಲಿಗೆ ಹೇಳಿ, ಮಯೋಪಿಯಾ ಅಂದ್ರೆ ಏನು ಸಮಸ್ಯೆ ಆಗತ್ತೆ ಇದರಿಂದ? ಮಯೋಪಿಯಾ ಅಂದ್ರೆ ಕಾಮನ್ ವರ್ಡ್ಸ್ ಅಲ್ಲಿ ನಿಯರ್ ಸೈಟೆಡ್ನೆಸ್ ಅಂತ ಹೇಳ್ತಾರೆ. ಅಂದ್ರೆ ಹತ್ರದ್ದು ಕ್ಲಿಯರ್ ಆಗಿ ಕಾಣುತ್ತೆ. ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಶುರುವಾಗುವಂತದ್ದು ಕಾಯಿಲೆ ಮಯೋಪಿಯಾ. ಸೊ ಹತ್ರದ್ದು ವಸ್ತುಗಳು ಅವ್ರಿಗೆ ಕ್ಲಿಯರ್ ಆಗಿ ಕಾಣುತ್ತೆ, ದೂರದ್ ಕಾಣಲ್ಲ. ಅಂದ್ರೆ ಈಗ ಸ್ಕೂಲಲ್ಲಿ ಬೋರ್ಡ್ ಕ್ಲಿಯರ್ ಆಗಿ ಕಾಣೋದಿಲ್ಲ ಅವ್ರಿಗೆ, ಬಸ್ ನಂಬರ್ ಕಾಣೋದಿಲ್ಲ, ಟಿವಿ ದೂರದ್ದು ಅದ್ರಲ್ಲಿ ಹೆಡ್ಲೈನ್ಸ್ ಇದು ಅಥವಾ ಸ್ಕೋರ್, ಕ್ರಿಕೆಟ್ ಸ್ಕೋರು ಅಂತದ್ದೆಲ್ಲ ಸಣ್ಣದಾಗಿ ಏನ್ ಕೊಡ್ತಾರೆ ಅದು ಕಾಣೋದಿಲ್ಲ. ಅದು ಹತ್ರ ಹೋಗಿ ನೋಡ್ತಾರೆ, ಹತ್ರ ಹೋಗಿ ನೋಡಿದಾಗ ಅವ್ರಿಗೆ ಕ್ಲಿಯರ್ ಕಾಣುತ್ತೆ, ದೂರದ್ದು ಕಾಣೋದಿಲ್ಲ. ಸೊ ಮಕ್ಕಳು ಪುಸ್ತಕನ ಹತ್ರ ಹಿಡ್ಕೊಂಡು ನೋಡ್ಬೋದು, ಮತ್ತೆ ಟಿವಿ ಹತ್ರ ಹೋಗಿ ನಿಂತ್ಕೊಂಡು ನೋಡೋದು, ಅದೆಲ್ಲ ನಮ್ಗೆ ವಾರ್ನಿಂಗ್ ಸೈನ್ಸ್ ಅಂತ. ಹಾಗಿತ್ತು ಅಂದ್ರೆ ಕಣ್ಣಿನ ಪರೀಕ್ಷೆ ಮಾಡಿಸೋದು ಒಳ್ಳೇದು. ಎಷ್ಟು ವಯಸ್ಸಿನ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಬಹುದು ಇದು? ಅಂದ್ರೆ ಸ್ಕೂಲಿಗೆ ಹೋಗೋ ಮಕ್ಕಳಲ್ಲ ಅಥವಾ ಅದಕ್ಕೆ ಮುಂಚೆನೆ ನಾವು ಇದನ್ನ ಕಂಡು ಹಿಡ್ಕೋಬಹುದಾ? ಹೌದು, ಇತ್ತೀಚಿನ ದಿನಗಳಲ್ಲಿ ಈ ಗ್ಯಾಡ್ಜೆಟ್ಸ್ ಯೂಸ್ ಇಂದ ಸೊ ತುಂಬಾ ಚಿಕ್ಕ ಮಕ್ಕಳಲ್ಲೇ ಬರೋ ಚಾನ್ಸಸ್ ಇದೆ. ಮುಂಚೆಲ್ಲ ಸ್ಕೂಲಿಗೆ ಹೋಗುವಾಗ, ಸ್ಕೂಲಿಗೆ ಎನ್ರೋಲ್ ಮಾಡಿಸೋ ಏಜ್ ನಲ್ಲಿ ಒಂದ್ 4-5 ವರ್ಷದ ಮಗುಗೆ ಅದು ಒಂದ್ಸಲ ABCD 1-2 ಯಾವ್ದಾರೋ ಐಡೆಂಟಿಫೈ ಮಾಡಕ್ಕೆ, ಇಲ್ಲ ಅಂದ್ರೆ ಈವನ್ ಬ್ಯಾಟು, ಬಾಲು, ಬೆಕ್ಕು, ನಾಯಿ ಏನೋ ಅಷ್ಟನ್ನು ಗುರ್ತಿಸೋ ಅಂತ ಚಾರ್ಟ್ಗಳು ಮಾಡಿಬಿಟ್ಟು ನಾವು ಟೆಸ್ಟ್ ಮಾಡ್ತಾ ಇದ್ವಿ. ಬಟ್ ಇವಾಗ ಇನ್ನೂ ಬೇಗನೆ ಬರೋ ಚಾನ್ಸಸ್ಸು ಇದೆ. ಸೊ ಮಗುಗೆ ನೋಡಿ ಗುರ್ತು ಹಿಡಿಯೋವಾಗ ಮಾಡ್ಬೋದು, ಇಲ್ಲ ಅಂದ್ರೆ ನಮ್ಮ ಹತ್ರನೇ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಇಂದ ಇನ್ನೂ ಚಿಕ್ಕ ಮಗುನಲ್ಲಿ, ಈಗ 1 ವರ್ಷದ ಮಗುನಲ್ಲೇ ಇದ್ರೂ ಸಹ ನಾವು ಕಂಡುಹಿಡಿಬಹುದು. ಬಟ್ ಮೋರ್ ಕಾಮನ್ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಅಲ್ಲಿ. ದೂರದ್ ಕಾಣಿಸಲ್ಲ ಅಂತ ಹೇಳಿದ್ರಿ, ಅದು ಒಂದು. ಇನ್ನೇನು ಕಣ್ಣು ನೋವು ಆಗೋದು, ತಲೆನೋವು ಬರೋದು, ಕಣ್ಣು ಉರಿ ಆಗೋದು, ಈ ತರದೆಲ್ಲ ಏನಾದ್ರೂ ಇರತ್ತಾ ಸಿಂಪ್ಟಮ್ಸ್ ಅವ್ರಿಗೆ? ಆಗ್ಬಹುದು. ಕೆಲವು ಮಕ್ಕಳು ಆ ತರನು ಸಿಂಪ್ಟಮ್ಸ್ ಹೇಳ್ತಾರೆ. ಅವ್ರಿಗೆ ಐ ಸ್ಟ್ರೇನ್ ಆಗ್ತಾ ಇರುತ್ತೆ, ಅವ್ರಿಗೆ ಕ್ಲಿಯರ್ ಆಗಿ ಕಾಣ್ತಾ ಇರಲ್ಲ, ಅದಕ್ಕೆ ಕಣ್ಣನ್ನ ಸ್ವಲ್ಪ ಕಷ್ಟಪಟ್ಟು ಚಿಕ್ಕದ್ ಮಾಡಿ ನೋಡಿ ಅವರು ಹೇಗಾದ್ರೂ ದೃಷ್ಟಿ ಇಂಪ್ರೂವ್ ಆಗತ್ತಾ ಅಂತ ಅವರೇ ಟ್ರೈ ಮಾಡ್ಕೋತಾರೆ. ಅದೇ ಹತ್ರ ಹೋಗಿ ನಿಂತ್ಕೊಂಡು ಟಿವಿ ನೋಡೋಂಥದ್ದು, ಬುಕ್ನ ಹತ್ರ ಇಟ್ಕೊಂಡು ನೋಡೋಂಥದ್ದು, ಆ ತರದ್ದೆಲ್ಲ ಇದ್ದಾಗ ಮಯೋಪಿಯಾ ಇರಬಹುದು ಅಂತ. ಕಾರಣಗಳು ಏನು? ಇವಾಗ ದೂರದ ಕಾಣಿಸಲ್ಲ ಅಂತ ಅಂದ್ರೆ ನಾವು ಜಾಸ್ತಿ ಸ್ಕ್ರೀನ್ ಯೂಸ್ ಮಾಡೋದ್ರಿಂದನಾ ಅಥವಾ ಅವರಿಗೆ ಹುಟ್ಟಿನಿಂದನೇ ಇದು ಬಂದಿರುತ್ತಾ? ಆ ಥರ ಕಾರಣಗಳು ಏನಿದೆ? ಎರಡೂ ಕರೆಕ್ಟ್ ನೀವು ಹೇಳಿರೋದು. ಕೆಲವೊಂದು ಹೆರಿಡಿಟರಿ ಫ್ಯಾಕ್ಟರ್ ಇದೆ. ಈಗ ತಂದೆ ತಾಯಿಗೆ ಮಯೋಪಿಯಾ ಇದ್ರೆ ಮಗುಗ್ ಬರೋ ಚಾನ್ಸಸ್ ಜಾಸ್ತಿ. ತಂದೆ ಅಥವಾ ತಾಯಿ ಒಬ್ರಿಗಿದ್ರೆ ಒಂದು 20% ರಿಸ್ಕ್, ಅಂದ್ರೆ ಇಬ್ರಿಗೂ ಇದ್ರೆ ಒಂದು 40% ರಿಸ್ಕ್ ಆಗ್ಬಿಡುತ್ತೆ ಆ ಮಗುಗೆ ಬರುವಂತ ಚಾನ್ಸಸ್ ಜಾಸ್ತಿ. ಮತ್ತೆ ಇವಾಗ ಅದೇ ತುಂಬಾ ಇನ್ಕ್ರೀಸ್ ನಿಯರ್ ವರ್ಕ್, ಎಲ್ಲ ಹತ್ರದ ಕೆಲಸಗಳು ಜಾಸ್ತಿ, ಗ್ಯಾಡ್ಜೆಟ್ ಯೂಸ್ ಜಾಸ್ತಿ, ಸ್ಕ್ರೀನ್ ಎಕ್ಸ್ಪೋಜರ್ ಅಂತ ಹೇಳ್ತೀವಲ್ಲ, ಈ ಮೊಬೈಲ್ಗಳು, ಕಂಪ್ಯೂಟರ್, ಲ್ಯಾಪ್ಟಾಪ್, ಯಾವುದೇ ಸಣ್ಣ ಸ್ಕ್ರೀನ್ ಇಂದ ಡ್ಯಾಮೇಜ್ ಜಾಸ್ತಿ ಅಂತ ಹೇಳ್ತೀವಿ. ಅದೇ ದೊಡ್ಡ ಟಿವಿ ಸ್ಕ್ರೀನ್ ಅಲ್ಲಿ ನೋಡೋದು ಬೆಟರು ಕಂಪೇರ್ ಟು ಸೀಯಿಂಗ್ ಮೊಬೈಲ್. ಹತ್ರದ್ದು ಸಣ್ಣ ಅಕ್ಷರಗಳನ್ನ ಕಂಟಿನ್ಯೂಸ್ ನೋಡೋದ್ರಿಂದ ಅವ್ರಿಗೆ ಈವನ್ ಬುಕ್ ರೀಡಿಂಗ್ ಆಲ್ಸೋ, ನಾವು ಬರೀ ಗ್ಯಾಡ್ಜೆಟ್ಸ್ ಕೆಟ್ಟದು ಪುಸ್ತಕ ಓದು ಅಂತ ಹೇಳಿದ್ರು ಆಗೋದಿಲ್ಲ. ಪುಸ್ತಕನೂ ಡಿಮ್ ಲೈಟ್ ಅಲ್ಲಿ ನೋಡ್ತಾ ಇದ್ರೆ, ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ರೆ, ಸಣ್ಣ ಅಕ್ಷರ ಕಂಟಿನ್ಯೂಸ್ ಆಗಿ ನೋಡೋದ್ರಿಂದ ಅದರಿಂದನೂ ತೊಂದರೆ ಆಗಬಹುದು. ಮಕ್ಕಳಲ್ಲಿ ತುಂಬಾ ನಿಯರ್ ವರ್ಕ್ ಮಾಡುವಾಗ ಅವರು ಮಧ್ಯ ಬ್ರೇಕ್ ತಗೋಬೇಕಾಗತ್ತೆ. 20-20-20 ರೂಲ್ ಅಂತ ಹೇಳ್ತೀವಿ. 20 ನಿಮಿಷಕ್ಕೆ ಒಂದ್ಸಲ ಅವರು ಒಂದು 20 ಅಡಿ ದೂರದ್ದನ್ನ ನೋಡ್ಬೇಕಾಗತ್ತೆ. ಮತ್ತೆ 20 ಸಲ 1 ಮಿನಿಟಿಗೆ ಕಣ್ಣನ್ನ ಮಿಟಕ್ಸ್ಬೇಕಾಗತ್ತೆ, ಬ್ಲಿಂಕಿಂಗ್ ಅಂತ ಹೇಳ್ತೀವಲ್ಲ. ಸೊ 1 ನಿಮಿಷದಲ್ಲಿ 20 ಸಲನಾರು ಅವರು ಕಣ್ಣನ್ನ ಬ್ಲಿಂಕ್ ಮಾಡ್ಬೇಕಾಗತ್ತೆ. ಸೊ ಇದು 20-20-20 ರೂಲ್ ಫಾಲೋ ಮಾಡೋದ್ರಿಂದ ಓದ್ಬೇಕಾದ್ರೂ ಸರಿ 20 ನಿಮಿಷಕ್ಕೆ ಒಂದ್ಸರ್ತಿ 20 ಅಡಿ ದೂರದ ವಸ್ತುಗಳನ್ನ ನೋಡೋದು ಅಥವಾ ಹಸಿರನ್ನ ನೋಡೋದು, ಮತ್ತೆ 20 ಸರ್ತಿ ನಾವು 1 ನಿಮಿಷಕ್ಕೆ ಕಣ್ಣು ಮಿಟಕಿಸುವಂತದ್ದು. ಹೌದು, ಅದೇ ರೂಲ್ ಅದು. ಸೊ ಒಂದ್ ಕಿಟಕಿ ಇದ್ರೆ ಅದರಿಂದ ಹೊರಗಡೆ ನೀವು ಹೇಳ್ದಂಗೆ ಹಸಿರಿಂದ ಒಂದ್ ಮರ ಕಾಣ್ಲಿ, ಏನೇ ಆಗ್ಲಿ ಅವ್ರ ದೃಷ್ಟಿನ ಬೇರೆ ಕಡೆ ಹಾಯಿಸ್ಬೇಕು. ಕಂಟಿನ್ಯೂಸ್ ಆಗಿ ಬುಕ್ ಮೇಲಾಗ್ಲಿ ಗ್ಯಾಡ್ಜೆಟ್ಸ್ ಮೇಲಾಗ್ಲಿ ಒಂದೇ ಕಡೆ ಫೋಕಸ್ ಮಾಡೋದ್ರಿಂದ ಐಗೆ ಸ್ಟ್ರೇನ್ ಆಗಿ ಆ ಮಯೋಪಿಯಾ ಇನ್ನೂ ಜಾಸ್ತಿ ಆಗುತ್ತೆ.
ಇದರಲ್ಲಿ ಸ್ಟೇಜಸ್ ಅಂತ ಏನಾದರೂ ಇದೆಯಾ? ಮೈಲ್ಡ್, ಮಾಡರೇಟ್, ಸಿವಿಯರ್ ಮಯೋಪಿಯಾ ಅಂತ ಹೇಳ್ತೀವಿ. ಪೆಥಾಲಜಿಕಲ್ ಮಯೋಪಿಯಾ ಮೋರ್ ದೆನ್ 6 ಡಯಾಪ್ಟರ್ -6 ಡಯಾಪ್ಟರ್ ಅಂದವಾಗ ಅವ್ರಿಗೆ ಅದ್ರ ಒಳಗಡೆ ನರದ್ದೆಲ್ಲ ತೊಂದರೆಗಳು ಆಗೋ ಚಾನ್ಸಸ್ ಜಾಸ್ತಿ. ಸೊ ಅದರಲ್ಲಿ ಫಂಡಸ್ ಅಂತ ಎಕ್ಸಾಮಿನ್ ಮಾಡಿದಾಗ ನಾವು ಅದರಲ್ಲಿ ಚೇಂಜಸ್ ಇರುತ್ತೆ. ಸೊ ಅಂಥದ್ದು ಇನ್ನೂ ಮೋರ್ ಡೇಂಜರಸ್, ಅದು ಕಾಂಪ್ಲಿಕೇಶನ್ಸ್ ಜಾಸ್ತಿ ಕಂಡು ಬರ್ಬೋದು. ಕಾಂಪ್ಲಿಕೇಶನ್ಸ್ ಅಂದರೆ ಗ್ಲಾಕೋಮಾ ಚಾನ್ಸಸ್ ಜಾಸ್ತಿ ಹೈ ಮಯೋಪಿಯಲ್ಲಿ ಇರೋರಿಗೆ, ಕ್ಯಾಟ್ರಾಕ್ಟ್ ಬೇಗ ಆಗ್ಬೋದು, ಆಮೇಲೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಇದೆ, ನರ ಕಳ್ಸ್ಕೊಂಡ್ಬಿಡ್ಬೋದು. ಸೊ ಅದೆಲ್ಲ ಲೈಕ್ ದೃಷ್ಟಿಗೆ ಸಂಚಕಾರ ತರಬಹುದು. ಅಂತ ಕಾಯಿಲೆಗಳು ಬರೋದು ಜಾಸ್ತಿ. ಹೈ ಮಯೋಪಿಯಾ ಇದ್ದಷ್ಟು ಈ ರಿಸ್ಕ್ಗಳೆಲ್ಲ ಜಾಸ್ತಿ ಆಗುತ್ತೆ. ಇದನ್ನ ಹೇಗೆ ಕಂಡು ಹಿಡಿಯೋದು? ಅಂದ್ರೆ ಮಕ್ಕಳೇ ಹೇಳ್ಬೇಕಾಗತ್ತೆ ನಿಮಗೆ, ನನಗೆ ಬೋರ್ಡ್ ಮೇಲೆ ಬರ್ದಿರೋದು ಕಾಣಿಸ್ತಿಲ್ಲ, ನನಗೆ ದೂರದ್ದು ಬಸ್ ನಂಬರ್ ಕಾಣಿಸ್ತಿಲ್ಲ ಅಂತ? ಇಲ್ಲ, ನಾವು ರೆಕಮೆಂಡ್ ಮಾಡೋದು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಗೆ ಒಂದ್ಸಲ ಐ ಎಕ್ಸಾಮಿನೇಷನ್ ಮಸ್ಟ್ ಅಂತ. ಈ ಸ್ಕೂಲ್ಗಳಿಗೆ ಹೋಗಿ ಕೆಲವರು ಕ್ಯಾಂಪ್ಸ್ ನಡೆಸಿ ಅಲ್ಲಿಂದ ಈ ಮಯೋಪಿಯಾ ಅಥವಾ ಅದರ್ ರಿಫ್ರಾಕ್ಟಿವ್ ಎರರ್ಸ್ನೆಲ್ಲ ಕಂಡು ಹಿಡಿದು ಬೇಗನೆ ಗ್ಲಾಸಸ್ ಕೊಡೋದ್ರಿಂದ ಅದು ತುಂಬ ಪ್ರೋಗ್ರೆಸ್ ಆಗದಿದ್ದಂಗೆ ನೋಡ್ಕೋಬೋದು. ಆಮೇಲೆ ಮಕ್ಕಳಿಗೆ ಓದೋಕ್ಕೆ ಇದಕ್ಕೆಲ್ಲ ಬರೆಯೋಕ್ಕೆ ಎಲ್ಲ ಅನುಕೂಲನೂ ಆಗುತ್ತೆ. ಸೊ ಸ್ಕೂಲ್ ಗೋಯಿಂಗ್ ಏಜಲ್ಲಿ ಒಂದ್ಸಲ ಐ ಚೆಕ್ ಮಾಡೋದು ಒಳ್ಳೆಯದು. ಫಸ್ಟ್ ದೃಷ್ಟಿ ಚೆಕ್ ಮಾಡ್ತೀವಿ, ಆಮೇಲೆ ಅವ್ರಿಗೆ ಪವರ್ ಇದೆ ಅಂತ ಅನಿಸಿದ್ರೆ ಅದಕ್ಕೆ ಯಾವ ಗ್ಲಾಸು ಸೂಟಬಲ್ಲು ನೋಡ್ಬಿಟ್ಟು ಕೊಡ್ತೀವಿ. ಇನ್ನೂ ಕೆಲವೊಂದು ಹೈಪರ್ಮೆಟ್ರೋಪಿಯಾ, ಅಸ್ಟಿಗ್ಮ್ಯಾಟಿಸಮ್ ಅಂತೆಲ್ಲ ರಿಫ್ರಾಕ್ಟಿವ್ ಎರರ್ಸ್ ಹೇಳ್ತೀವಿ, ಅದು ಬರ್ಬೋದು, ಮಕ್ಕಳಲ್ಲಿ ಕಾಣ್ ಬರ್ಬೋದು. ಸ್ಕ್ವಿಂಟ್ ಇರ್ಬೋದು, ಮೆಳ್ಗಣ್ಣು ವಾರೆಗಣ್ಣು ಅಂತೀರೋ ಆ ಥರ ಸಹ ಆಗ್ಬೋದು. ಸೊ ಅದಕ್ಕೆಲ್ಲ ಚೆಕ್ ಮಾಡೋದು ಸ್ಕೂಲ್ ಗೋಯಿಂಗ್ ಏಜ್ ಅಲ್ಲಿ ಒಂದ್ಸಲ. ಅವಾಗಲೇ ನೀವು ಒಂದ್ಸರ್ತಿ ಚೆಕ್ ಮಾಡಿಸ್ಕೊಂಡ್ಬಿಟ್ರೆ ಸ್ಕೂಲಿಗೆ ಹೋಗೋ ಹೊತ್ತಿಗೆ ಅಥವಾ ಹೋಗುವಾಗ ವರ್ಷ ಒಂದ್ಸರ್ತಿ ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ. ಖಂಡಿತ. ಏನಾದ್ರು ಪ್ರಾಬ್ಲಮ್ ಇದ್ರೆ ಇನ್ನೂ ಬೇಗ ನಾವು ಕರಿತೀವಿ, ಅದಕ್ಕೆ ಸರಿಯಾಗಿದ್ದು ತಕ್ಕ ಮೆಷರ್ಸ್ನ ತಗೋಬಹುದು. ಇದಕ್ಕೆ ಟ್ರೀಟ್ಮೆಂಟ್ ಅಂತ ಏನು? ಅಂದ್ರೆ ಮಯೋಪಿಯಾ ಡಿಟೆಕ್ಟ್ ಆಗಿದೆ, ಟ್ರೀಟ್ಮೆಂಟ್ ಬರೀ ಗ್ಲಾಸಸ್ ಅಲ್ಲೇ ಆಗತ್ತಾ ಅಥವಾ ಇದಕ್ಕೆ ಸರ್ಜರಿ ಬೇಕಾಗತ್ತಾ? ಗ್ಲಾಸಸ್ಸು ಬೆಸ್ಟ್ ಟ್ರೀಟ್ಮೆಂಟು, ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಕಮ್ಮಿ. ಬಟ್ ಚಿಕ್ಕ ಮಕ್ಕಳಿಗಂತೂ ನಾವು ಗ್ಲಾಸಸ್ಸೇ ಅಡ್ವೈಸ್ ಮಾಡೋದು. 18 ವರ್ಷ ಆದಮೇಲೆ ಯಾವಾಗ ಮಯೋಪಿಯಾ ಸ್ಟೇಬಲ್ ಆಗುತ್ತೆ, ಅಂದರೆ ಇನ್ನೂ ಪವರ್ ಜಾಸ್ತಿ ಆಗ್ತಾ ಇರಬಾರ್ದು, ಮತ್ತು ಕೆಲವೊಂದು ಕಂಡೀಷನ್ಸ್ ನೋಡಬೇಕು ಅವ್ರ ಕಣ್ಣು ಸೂಟಬಲ್ ಅಂತ. ಆ ಥರ ಸೂಟಬಲ್ ಇದ್ರು ಅಂದರೆ ಅವ್ರಿಗೆ ಲೇಸಿಕ್ ಅಂತ ಮಾಡಿಬಿಟ್ಟು ಅದು ಸ್ಪೆಕ್ಸ್ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಆ ಥರ ಆಪ್ಷನ್ನು ಇದೆ. ಅದು ಯಾವಾಗ ಮಾಡಬೇಕು ಅಂದರೆ ಅವರ ಪವರು ಅಷ್ಟಕ್ಕೆ ನಿಂತ್ಕೊಂಡಿದೆ, ಇನ್ನು ಬೆಳವಣಿಗೆ ಆಗೋಲ್ಲ ಅಂದಾಗ ಮಾತ್ರ ನೀವು ಲಾಸಿಕ್ ಮಾಡೋದು. ಹೌದು, ಅದ್ರ ಮುಂಚೆ ಮಾಡಿದ್ರೆ ಪುನಃ ಪವರ್ ಬರೋ ಚಾನ್ಸ್ ಇರುತ್ತೆ, ಮಾಡಿದ ಪ್ರಯೋಜನ ಇಲ್ಲ, ಪುನಃ ಅವರು ಮತ್ತೆ ಸ್ಪೆಕ್ಸ್ ಹಾಕ್ಲೇಬೇಕಾಗುತ್ತೆ. ಇನ್ನು ಕೆಲವರು ಸ್ಪೆಕ್ಸ್ ಹಾಕಕ್ಕೆ ಇಷ್ಟಪಡದಿದ್ದವರು ಕಾಂಟ್ಯಾಕ್ಟ್ ಲೆನ್ಸ್ ಆಪ್ಷನ್ನು ಇದೆ ಮಯೋಪಿಯಾಗೆ. ಅಂದ್ರೆ ಚಿಕ್ಕ ಮಗುಗೆ ನಾವು ಸ್ಪೆಕ್ಸೇ ಬೆಸ್ಟ್. ಸ್ವಲ್ಪ ಬೆಳೀತಾ ಅವರು ಕಾಂಟ್ಯಾಕ್ಟ್ ಲೆನ್ಸ್ ಹೈಜೀನ್ ಎಲ್ಲ ಮೇಂಟೈನ್ ಮಾಡಿ ಅದನ್ನ ಸರಿಯಾಗಿ ಹಾಕಿ ತೆಗಿಯಕ್ಕೆ ಬರುತ್ತೆ, ಅವ್ರಿಗೆ ಅದನ್ನ ಕ್ಲೀನಾಗಿ ಇಟ್ಕೊಳಕ್ ಬರುತ್ತೆ ಅನ್ನುವಾಗ ಕಾಂಟ್ಯಾಕ್ಟ್ ಲೆನ್ಸ್ ಬೇಕಾದ್ರೆ ಕೊಡಬಹುದು. ಇನ್ನು ಯಾವ್ಯಾವ ಥರ ಚಿಕಿತ್ಸೆ ಹೊಸದಾಗಿ ಇವಾಗ ಇದೆ? ಮಯೋಪಿಯಾ ಪ್ರೋಗ್ರೆಸ್ ಆಗದಿದ್ದಂಗೆ ಡ್ರಾಪ್ಸ್ ಬಂದಿದೆ. ಈಗ ನಾವು ಫಸ್ಟ್ ಮಗುಗೆ ಮಯೋಪಿಯಾ ಇದೆ ಅಂತ ಗೊತ್ತಾದಾಗ, ಈಗ -2 ಡಯಾಪ್ಟರ್ ಇದೆ ಅಂತ ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ. ಸೊ ನಾವು ಒಂದು ಡ್ರಾಪ್ಸ್ ದಿನ ಅವರಿಗೆ ಹಾಕಕ್ಕೆ ಕೊಡ್ತೀವಿ. ತಂದೆ ತಾಯಿ ದಿನ ಒಂದು ಹನಿ ಆ ಮಗುಗೆ ಕಣ್ಣಿಗೆ ಹಾಕ್ತಾ ಇದ್ರೆ ಸಾಧಾರಣ ಬೆಡ್ ಟೈಮ್ ಹೇಳ್ತೀವಿ, ಮಲ್ಕೊಳ್ಳೋ ಮುಂಚೆ ಆ ಡ್ರಾಪ್ಸ್ ಹಾಕ್ಬಿಟ್ರೆ ಅವರು ಆ ಮಯೋಪಿಯಾ ಪ್ರೋಗ್ರೆಸ್ ಆಗಲ್ಲ. -2 ಇದ್ದಿದ್ದು ತೀರಾ -6, 7 ಅಲ್ಲಿವರೆಗೂ ಹೋಗೋದಿಲ್ಲ, ಅದು ಅಷ್ಟರಲ್ಲೇ ಕಂಟ್ರೋಲಲ್ಲಿ ಇರುತ್ತೆ ಅಂತ. ಬೆಳೀತಾ ಸ್ವಲ್ಪ ಇನ್ಕ್ರೀಸ್ ಆಗೇ ಆಗುತ್ತೆ. -2 ಇದ್ದಿದ್ದು -3 ಬರ್ಬೋದು, ಬಟ್ ತೀರಾ ಜಾಸ್ತಿ ಸಡನ್ ಇನ್ಕ್ರೀಸ್ ಆಗೋದನ್ನ ತಡೆಗಟ್ಸಕ್ಕೆ ಲೋ ಡೋಸ್ ಅಟ್ರೋಪಿನ್ ಅಂತ ಹೊಸ ತರ ಡ್ರಾಪ್ಸ್ ಬಂದಿದೆ. ಸೊ ಅದು ಕ್ವೈಟ್ ಸೇಫ್, ಸೈಡ್ ಎಫೆಕ್ಟ್ಸ್ ಎಲ್ಲ ಏನಂತ ಕಂಡು ಬರ್ತಾ ಇಲ್ಲ. ಸೊ ಒಳ್ಳೇದು, ಅದು ಕೊಡೋದ್ರಿಂದ ಮಗುಗೆ ಮಯೋಪಿಯಾ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ ಸೈಂಟಿಫಿಕ್ ಪ್ರೂಫ್ ಇದೆ. ಇದು ಕ್ಯೂರಬಲ್ ಅಥವಾ ಮ್ಯಾನೇಜಬಲ್? ಮಯೋಪಿಯಾ ಮ್ಯಾನೇಜಬಲ್. ಕ್ಯೂರ್ ಅಂದ್ರೆ ಒಂದ್ಸಲ ಮಯೋಪಿಯಾ ಬಂದ್ರೆ ಪೂರ್ತಿ ನಾರ್ಮಲ್ ಆಗೋ ಚಾನ್ಸಸ್ ಇಲ್ಲ. ಸೊ ಅವ್ರಿಗೆ ಸ್ವಲ್ಪ ದಿನ ಗ್ಲಾಸ್ ಹಾಕೊಂಡ್ವಿ ಗುಣ ಆಗತ್ತೆ ಅಂತ ಹೇಳ್ಬಿಟ್ರು, ಆಮೇಲೆ ಬೆಳೀತಾ ಅವಶ್ಯಕತೆ ಇಲ್ಲ ಅನ್ನೋದು ಅದೆಲ್ಲ ತುಂಬಾ ರೇರೆ. ಸೊ ಒಂದ್ಸಲ ಶುರು ಆದ್ರೆ ಬೇಕಾಗತ್ತೆ, ಅಂದ್ರೆ ಪವರ್ ಚೇಂಜ್ ಆಗ್ತಾ ಹೋಗ್ಬೋದು. ಅದ್ರ ಪ್ರಕಾರ ಗ್ಲಾಸ್ ಪವರ್ ಚೇಂಜ್ ಆಗ್ಬೋದು, ಅಥವಾ ನಿಮಗೆ ಗ್ಲಾಸ್ ಬೇಡ ಅಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಬೇಡ ಅಂದ್ರೆ ಲೇಸಿಕ್ ಸರ್ಜರಿ, ಆ ತರದ್ದು ಆಪ್ಷನ್ಸ್ ಇದೆ. ಈಗ ಫೆಮ್ಟೋ ಸೆಕೆಂಡ್ ಲೇಸಿಕ್ ಸರ್ಜರಿ ಅಂತ ಬಂದಿದೆ, ಫೆಮ್ಟೋ ಲೇಸರ್ ಯೂಸ್ ಮಾಡಿ. ಸೊ ಅದೆಲ್ಲ ಇನ್ನೂ ಬೆಟರ್ ಆಪ್ಷನ್ಸ್ ಇದೆ, ಲೆಸ್ ಸೈಡ್ ಎಫೆಕ್ಟ್ಸ್. ಈ ಗ್ಲಾಸಸ್ ಬಗ್ಗೆ ಹೇಳ್ತಿದ್ರಿ, ಇವಾಗ ನಾವೆಲ್ಲ ಏನ್ ಮಾಡ್ತೀವಿ ಸಾಮಾನ್ಯವಾಗಿ ಎಲ್ಲರೂ ಅಂದ್ರೆ, ನಮಗೆ ಅಲ್ಲಿ ಯಾವುದು ಫ್ರೇಮ್ ಚೆನ್ನಾಗಿ ಕಾಣಿಸುತ್ತೆ, ಸ್ಟೈಲಿಶ್ ಆಗಿ ಕಾಣಿಸುತ್ತೆ, ಅದನ್ನ ನೋಡ್ಕೊಂಡು ಬಿಡ್ತೀವಿ. ಆದರೆ ನಮ್ಮ ಕಣ್ಣಿಗೆ ಅದು ಕಂಫರ್ಟ್ ಇದೆಯಾ ಅಂತ ನೋಡ್ಬೇಕಾಗತ್ತೆ. ಹೌದು, ಅದಕ್ಕೆ ನೇತ್ರ ತಜ್ಞರು ಎಕ್ಸಾಮಿನ್ ಮಾಡಿದ್ರೇನೆ ಒಳ್ಳೇದು. ಆ ಫ್ರೇಮ್ ಸರಿಯಾಗಿ ಕೂರತ್ತಾ ಮಗುವಿನ ಮುಖಕ್ಕೆ, ಬಿದ್ದು ಹೋಗ್ಬಾರ್ದು ಅದು. ಆಮೇಲೆ ಆ ವಿಜುವಲ್ ಆಕ್ಸಿಸ್ ಅಂತೀವಿ, ಅದು ಸರಿಯಾಗಿ ಸೆಂಟರ್ ಆಗಿ ಕೂತ್ಕೊಳ್ಬೇಕು ಮಗುಗೆ. ಆ ತರ ಎಲ್ಲ ಚೆಕ್ ಮಾಡ್ಬಿಟ್ಟು ಕೊಡೋದು ಒಳ್ಳೇದು. ಯಾಕಂದ್ರೆ ಮಯೋಪಿಯಾ ಇದು ಶುರುವಾಗದ ಮಕ್ಕಳಲ್ಲಿ ಇರೋದ್ರಿಂದ ಅಪಿಯರೆನ್ಸ್ಗಿಂತ ಅದರದ್ದು ಕಂಫರ್ಟು
ಮತ್ತೆ ಅದ್ರದ್ದು ಯೂಸ್ಫುಲ್ ಎಫಿಕಸಿ ಏನಿರುತ್ತೆ ಹಾಗೆ ಮೇಂಟೈನ್ ಮಾಡೋದು ಒಳ್ಳೇದು. ಅದರಲ್ಲೂ ಹೊಸ ಹೊಸ ತರ ಗ್ಲಾಸಸ್ ಬಂದಿದೆ ಈಗ. ನಾನು ಹೇಗೆ ಮಯೋಪಿಯಾ ಪ್ರೋಗ್ರೆಷನ್ ತಡೆಯೋಕ್ಕೆ ಡ್ರಾಪ್ಸ್ ಹೇಳಿದ್ನಲ್ಲ, ಅದೇ ತರ ಗ್ಲಾಸಸ್ ಅಲ್ಲೂ ಆ ಲೆನ್ಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಡಿಫ್ರೆಂಟ್ ಟೆಕ್ನಾಲಜಿ ಇದೆ. DIMS ಡಿಮ್ಸ್ ಗ್ಲಾಸಸ್ ಅಂತ ಹೇಳ್ತೀವಿ, ಹಾಲ್ಟ್ ಗ್ಲಾಸಸ್, HALT ಹಾಲ್ಟ್ ದ ಪ್ರೋಗ್ರೆಷನ್ ಆಫ್ ಮಯೋಪಿಯಾ ಅಂತ. ಅಂದ್ರೆ ಮಯೋಪಿಯಾ ಮುಂದೆ ಇನ್ಕ್ರೀಸ್ ಆಗೋದನ್ನ ತಡೆಗಟ್ಟೋ ಅಂತ ಹೊಸ ತರ ಗ್ಲಾಸಸ್ ಬಂದಿದೆ. ಇನ್ನೊಂದು ಕೇರ್ ಟೆಕ್ನಾಲಜಿ ಅಂತ, ಅದೆಲ್ಲ ಬೇರೆ ಬೇರೆ ರೀತಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಆ ಗ್ಲಾಸಸ್ನ. ಸೊ ಆ ತರ ಸ್ಪೆಷಲ್ ಎಫೆಕ್ಟ್ ಇರುವಂತ ಗ್ಲಾಸಸ್ ಯೂಸ್ ಮಾಡೋದ್ರಿಂದ ಪವರ್ ಇನ್ಕ್ರೀಸ್ ಆಗೋದನ್ನ ತಡಿಬಹುದು ಅಂತಾನು ಪ್ರೂವ್ ಆಗಿದೆ ಈಗ. ಇದೆಲ್ಲ ಹೊಸ ಹೊಸ ಟ್ರೀಟ್ಮೆಂಟ್ ಆಪ್ಷನ್ಸ್ ಇನ್ ಮಯೋಪಿಯಾ. ಎಷ್ಟು ಸಾಮಾನ್ಯವಾಗಿ ಇದೆ ಅಂದ್ರೆ ತುಂಬಾ ಜನರಲ್ಲಿ ಕಾಣಿಸ್ಕೊಳ್ಳುತ್ತೆ. ಮಯೋಪಿಯಾ ಈಗ ಆಲ್ಮೋಸ್ಟ್ ಪ್ರಿವೆಲೆನ್ಸ್ ಈಗ 20% ಅಂತ ಹೇಳ್ತಾ ಇದ್ದಾರೆ. ಸೊ ಅರ್ಬನ್ ಪಾಪ್ಯುಲೇಷನ್ ಅಲ್ಲಿ ಇನ್ನೂ ಜಾಸ್ತಿ. ಗ್ರಾಮೀಣ ಪ್ರದೇಶಗಳಲ್ಲಿ ಈಗಲೂ ಮಕ್ಕಳು ಹೊರಗಡೆ ಆಟ ಆಡ್ತಾರೆ, ಸನ್ಲೈಟ್ ಎಕ್ಸ್ಪೋಜರ್ ಇದೆ. ಸೊ ಅವ್ರಿಗೆ ಸ್ವಲ್ಪ ಕಮ್ಮಿ ಚಾನ್ಸಸ್ ಆಫ್ ಮಯೋಪಿಯಾ. ಬಟ್ ಆಗ್ಲೂ ಆಲ್ರೆಡಿ ಈಗ 20% ಅಂದ್ರೆ 1 in 5, ಆಲ್ಮೋಸ್ಟ್ 5 ಮಕ್ಕಳು ನೋಡಿದ್ರೆ 1 ಮಗುಗೆ ಆಲ್ರೆಡಿ ಗ್ಲಾಸ್ ಬಂದ್ಬಿಟ್ಟಿದೆ. ಹೀಗೆ ಬಿಟ್ರೆ 2050ನೇ ಇಸ್ವಿ ಹೊತ್ತಿಗೆ 48% ಅಂದ್ರೆ ಆಲ್ಮೋಸ್ಟ್ ಎವ್ರಿ ಅದರ್ ಚೈಲ್ಡ್ ಅರ್ಬನ್ ಪಾಪ್ಯುಲೇಷನ್ ಅಲ್ಲಂತೂ ಮಯೋಪಿಯಾ ಸಫರ್ ಆಗೇ ಆಗುತ್ತೆ ಅನ್ನೋ ತರ ಆಗಿದೆ. ಸ್ಟಡೀಸ್ ಹೇಳ್ತಾ ಇದೆ. ಆ ತರ ಪ್ರೊಜೆಕ್ಟ್ ಮಾಡಿದಾಗ ನಂಬರ್ಸು ಸೊ ತುಂಬಾನೇ ಅಲಾರ್ಮಿಂಗ್ ಪಿಕ್ಚರ್ಸ್ ಇದೆ. ಇದಕ್ಕೆ ಎಮರ್ಜಿಂಗ್ ಪ್ಯಾಂಡಮಿಕ್ ಅಂತ ಹೇಳ್ತಾರೆ. ಸೊ ಎಲ್ಲಾ ಕಡೆ ಇದೆಲ್ಲ ಆಲ್ರೆಡಿ ಸಿಂಗಾಪುರು, ಚೈನಾದಲ್ಲೆಲ್ಲ ಆಗ್ಬಿಟ್ಟಿದೆ, ಇಂಡಿಯಾದಲ್ಲೂ ಆಗ್ತಾ ಇದೆ ಅಂತ. ಸೊ ಇದು ನಮ್ಮ ಲೈಫ್ ಸ್ಟೈಲ್ ಡಿಸೀಸ್ ಆಗ್ತಾ ಇದೆ. ಮಕ್ಕಳಿಗೆ ಚಿಕ್ಕವರಿಂದಾನೇ ಓದೋ ಪ್ರೆಷರು, ಹೊರಗಡೆ ಆಟಕ್ಕೆ ಬಿಡೋದಿಲ್ಲ, ಎಲ್ಲಾ ಗ್ಯಾಡ್ಜೆಟ್ಸ್ ಕೊಟ್ಬಿಡೋದು, ಇದೆಲ್ಲದಿಂದ ಹಿಂಗಾಗಿದೆ. ಆ ಕೋವಿಡ್ ಟೈಮಲ್ಲಂತೂ ತುಂಬಾನೇ ಹಾಳಾಯ್ತು. ಆದ್ರಿಂದ ಸ್ಕೂಲ್ಸ್ ಮೊಬೈಲ್ ಎಲ್ಲ ನಡೀತು. ಎಲ್ಲಾ ರೀತಿಲೂ ಮಕ್ಕಳಿಗೆ ಇನ್ನೂ ಡಿಪೆಂಡೆನ್ಸ್ ಜಾಸ್ತಿ ಆಯ್ತು, ಸ್ಕ್ರೀನ್ ಟೈಮ್ ಎಕ್ಸ್ಪೋಜರ್ ಜಾಸ್ತಿ ಆಯ್ತು ಅಂತ. ಕಾರ್ಯಕ್ರಮದ ಕಡೆಯದಾಗಿ ಈ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿದ್ರೆ ಅಥವಾ ಮಾಡ್ತಾ ಇರೋ ಒಂದೇ ಕೆಲಸನ 20 ನಿಮಿಷಗಳ ನಂತರ ನಾವು ಹೊರಗೆ ಹೋದ್ರೆ, ಒಂದು 5 ನಿಮಿಷ ಬೇರೆ ಒಂದು 20 ಅಡಿ ದೂರದ್ದೇನಾದ್ರೂ ನೋಡಿದ್ರೆ, ಅದು ಹೇಳಿದ್ರಿ ನೀವು 2020 ರೂಲ್ನ, ಅದರಿಂದ ಕಡಿಮೆ ಮಾಡಬಹುದು ಅಂತ ಒಂದು ಸಂದೇಶ ಹೇಳ್ಬೇಕಲ್ಲ. ಆದಷ್ಟು ಮಕ್ಕಳಿಗೆ ಆಟ ಆಡಕ್ ಬಿಡಿ. ಅದು ಸನ್ಲೈಟ್ ಅಂತ ಹೇಳ್ತೀವಿ, ಸೂರ್ಯನ ಬೆಳಕು ತುಂಬಾ ಇಂಪಾರ್ಟೆಂಟ್. ವಿಟಮಿನ್ ಡಿ ಕೊಡುತ್ತೆ, ಅದರಿಂದನೂ ಮಯೋಪಿಯಾ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ. ಯಾವ ಮಕ್ಕಳು ಬರೀ ಟಿವಿ ನೋಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಮನೆ ಒಳಗೆ ಕೂತ್ಕೊಂಡು, ಅದು ಡಿಮ್ ಲೈಟ್ ಅಲ್ಲಿ ಓದಬಾರ್ದು. ಓದ್ಬೇಕಾದ್ರೂ ಗಾಳಿ ಬೆಳಕು ಇರೋಂಥ ಜಾಗದಲ್ಲಿ ಕೂರಿಸಿ, ಅಥವಾ ಲೈಟ್ಗಳಿದ್ರೆ ಜಾಸ್ತಿ ಹಾಕಿ ಆ ಥರ ಇದು ಮಾಡಬೇಕು. ಮತ್ತೆ ಆಟ ಆಡೋದನ್ನ ಆದಷ್ಟು ಅಭ್ಯಾಸ ಮಾಡಿಸಿ ಮಕ್ಕಳಿಗೆ. ಧನ್ಯವಾದಗಳು ಡಾಕ್ಟ್ರೆ. ಇದುವರೆಗೂ ಮಯೋಪಿಯಾ ಅಂದ್ರೆ ಏನು, ಯಾಕೆ ಬರುತ್ತೆ, ಇದಕ್ಕೆ ಕಾರಣಗಳೇನು, ಚಿಕಿತ್ಸೆ ಏನು, ಯಾವ ಥರ ಗ್ಲಾಸಸ್ನ ನಾವು ಚೂಸ್ ಮಾಡಬೇಕಾಗತ್ತೆ, ಮತ್ತು ನೇತ್ರ ತಜ್ಞರಿಂದನೇ ನಾವು ಗ್ಲಾಸಸ್ನ ಪರ್ಚೇಸ್ ಮಾಡೋದ್ರಿಂದ, ಅಂದರೆ ಅವರ ಅಡ್ವೈಸಿಂದಾನೇ ನಾವು ಪರ್ಚೇಸ್ ಮಾಡೋದ್ರಿಂದ ಎಷ್ಟು ಉಪಯೋಗ ಇದೆ, ಈ ಕುರಿತು ನಮಗೆ ತುಂಬ ತಿಳಿಸ್ಕೊಟ್ಟಿದ್ದೀರಾ. ಇದಕ್ಕಾಗಿ ಡಾಕ್ಟರ್ ಸ್ವಾತಿ ಅವರೇ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಯೋಪಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ನೇತ್ರ ತಜ್ಞರಾದ ಡಾಕ್ಟರ್ ಸ್ವಾತಿ ಆರ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.